ನಾನು ಇವತ್ತು ಹೂಕೋಸದ ರೆಸಿಪಿ ಮಾಡ್ತಾ ಇದ್ದೀನಿ. ಬಿಸಿ ನೀರು ಇಟ್ಟಿದ್ದೀನಿ, ಅದಕ್ಕೆ ಒಂದ್ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ. ಇವಾಗ ನಾನು ಹಂಗೆ ನೀರಲ್ಲಿ ಒಂದ್ಸರಿ ತೊಳೆದಿದ್ದೀನಿ. ಉಪ್ಪು ಹಾಕಿರೋ ನೀರಿಗೆ ಇದನ್ನ ಹೂಕೋಸು ಹಾಕೊಳ್ತಾ ಇದ್ದೀನಿ. ಒಂದು ಮಳಿಸ್ಕೊಳ್ಳೋಣ ಇದನ್ನ. ಅಷ್ಟೊತ್ತಿಗೆ ಒಂದು 5 ಹಸಿಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ. 2 ಗೆಂಡೆ ಬೆಳ್ಳುಳ್ಳಿನ ಬಿಡಿಸಿ ಹಾಕೊಳ್ತೀನಿ. ಸಿಪ್ಪೆ ಏನ್ ತೆಗಿಯಲ್ಲ, ಸುಮ್ಮನೆ ದಪ್ಪದರ ಸ್ವಲ್ಪ ತೆಗೆದು ಹಾಕ್ತೀನಿ. ಒಂದ್ 2 ಕಡ್ಡಿ ಕರಿಬೇವು ಹಾಕೊಳ್ತೀನಿ, ಹಸಿ ಕರಿಬೇವು. ಮಾಡ್ಕೊಳ್ಳೋಣ ಬಿಡು. ನಾನು ಸ್ವಲ್ಪನೇ ಮಾಡೋದ್ರಿಂದ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇದಕ್ಕೆ ಪುಡಿ ಮಾಡ್ಕೊಳ್ಳೋದಕ್ಕೆ ಹಾಕ್ತೀನಿ. 1 ಚಿಟಿಕೆ ಅರಿಶಿನ ಪೌಡರ್ ಹಾಕೊಳ್ತೀನಿ. ಒಂದ್ ಚಿಟಿಕೆ ಹಿಂಗ ಹಾಕ್ತೀನಿ, ಪೌಡರ್ ಮಾಡ್ಕೊಳ್ತೀನಿ. ಇರಿಸ್ಬೇಕು. ಜೀರಿಗೆ 1 ಚಮಚ ಅಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ. ಇವಾಗ ನಾನು ಒಂದು ಪಾತ್ರೆ ತಗೊಂಡಿದ್ದೀನಿ. ಇದಕ್ಕೆ ಒಂದ್ ಸ್ವಲ್ಪ 2-3 ಚಮಚ ಅಷ್ಟು ಅಕ್ಕಿ ಹಸಿಟ್ಟು ಹಾಕಿದ್ದೀನಿ. ಅಷ್ಟಿಟ್ಟೇನೆ ಸಾಕು, ಕಡಲೆ ಹಸಿಟ್ಟು ಹಾಕೊಳ್ತಾ ಇದ್ದೀನಿ. ಇದನ್ನ ನಾವು ಬೇಯಿಸಿ ಇಟ್ಕೊಬಿಟ್ರೆ ಯಾವಾಗ ನಮ್ಗೆ ಎಷ್ಟೆಷ್ಟು ಬೇಕು ಅಷ್ಟನ್ನ ಮಾಡ್ಕೋಬಹುದು. ಸಾಕು ಅಷ್ಟು. ಇವಾಗ ನಾನು ಮಾಡಿರೋಷ್ಟು ಕ್ವಾಂಟಿಟಿಗೆ ಮತ್ತೆ ಇದನ್ನ ನಾನು ಮಿಕ್ಸರ್ ಮಾಡ್ಕೊಂಡಲ್ವಾ, ಇದನ್ನ ನಾನು ಇದ್ರೊಳಗಡೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೇನು ಖಾರ ಉಪ್ಪು ಏನು ಬೇಕಾಗೋದಿಲ್ಲ ಇದಕ್ಕೆ. ಬೇಕಾದ್ರೆ ನಾವು ಈ ಜಾರ್ಗೆನೆ ಒಂದ್ ಸ್ವಲ್ಪ ನೀರ್ ಹಾಕಿ ಮಿಕ್ಸ್ ಮಾಡ್ಕೋಬಹುದು. ಉಪ್ಪೆಲ್ಲ ಹಾಕಿದೀವಿ. ನಿಂಬೆ ಹಣ್ಣು ರಸ ಹಾಕೊಳ್ತೀನಿ, ಅಂದ್ರೆ ಹುಳಿ ಉಪ್ಪು ಚೆನ್ನಾಗಿರತ್ತೆ. ಇವಾಗ ಈ ಲೆವೆಲ್ಗೆ ತೆಳ್ಳಗೆ ನಾನು ಕಲಸಿದ್ದೀನಿ. ಉಪ್ಪು ನೀರಲ್ಲಿ ಬೇಯಿಸ್ಬಿಟ್ರೆ ಕೆಲವೊಂದೊಂದು ಇವಾಗೇನು ಅಂತ ಹುಳ ಇರೋದಿಲ್ಲ. ಔಷಧಿಗಳೆಲ್ಲ ಹೊಡಿತಾರೆ ಮೊದ್ಲಂದ್ರೆ ಹುಳ ಇರೋದು, ಇವಾಗೇನು ಹುಳ ಇರಲ್ಲ. ಉಪ್ಪು ನೀರಲ್ಲಿ ಬೇಯಿಸ್ಬಿಟ್ರೆ ನಾವು ಏನೇ ಕರಿಯೋದಕ್ಕೂನು ಬೇಗ ಬೆಂದ್ಕೊಳ್ಳುತ್ತೆ. ಹಂಗಾಗಿ ಉಪ್ಪು ನೀರಲ್ಲಿ ಬೇಯಿಸ್ಕೊಳ್ಳೋದು ತುಂಬಾ ಒಳ್ಳೇದು. ಇನ್ನೊಂದು ನಿಮಿಷ ಬೇಯಲಿ. ಅದಾಗ್ಲ ಆಗಿದೆ. ಇದೇನಂತ ಎಣ್ಣೆನೂ ಸಹ ಕುಡ್ದಿಲ್ಲ, ನಾನು ಹಾಕದಷ್ಟೇ ಆಯಿಲ್ ಇದೆ. ಇವಾಗ ಇನ್ನೊಂದ್ಸತಿ ಹಾಕೊಳ್ತೀನಿ. ನಾವು ಒಂದ್ಸತಿ ಹೂಕೋಸನ್ನ ರೆಡಿ ಮಾಡಿ ಇಟ್ಕೊಬಿಟ್ರೆ ನಾವು ಪಲ್ಯ ಮಾಡ್ಬೋದು, ಮತ್ತೆ ಈ ತರ ಬೋಂಡ ಟೈಪ್, ಬಜ್ಜಿ ಟೈಪ್ ಮಾಡ್ಕೋಬಹುದು, ಕಬಾಬ್ ಟೈಪ್ ಮಾಡ್ಕೋಬಹುದು. ಒಂದ್ಸತಿ ಎಷ್ಟು ಇದೆ ಅಷ್ಟೂನು ಸಮಯ ಇದ್ದಾಗ ಕ್ಲೀನ್ ಮಾಡಿ 2 ನಿಮಿಷ, ಜಾಸ್ತಿನೂ ಬೇಯಿಸೋ ಹಾಗೇನಿಲ್ಲ, 2 ನಿಮಿಷ ಮಾಡಿ ಚೆನ್ನಾಗಿ ತೆಗೆದು ಆರಿಸಿ ಇಟ್ಕೊಬಿಟ್ರೆ ತುಂಬಾ ಉಪಯೋಗ ಆಗುತ್ತೆ, ಟೈಮು ಸೇವ್ ಆಗುತ್ತೆ. ಆಮೇಲೆ ಹಂಗೆ ಬೇಕಾದ್ರೆ ಸಾಂಬಾರು, ಮಸಾಲೆ ಸಾಂಬಾರು ಮಾಡೋ ಅಂತವ್ರು ಅದಕ್ಕೂ ಬಳಸ್ಕೋಬಹುದು. ಅದನ್ನ ಈ ತರದ ಕಲರ್ ಮತ್ತೆ ಟೇಸ್ಟಿಂಗ್ ಪೌಡರ್ ಇಲ್ದಿರ ತುಂಬಾ ಚೆನ್ನಾಗಿರೋ ಅಂತ ಬಜ್ಜಿನ ಮಾಡಿದೀನಿ. ಈ ತರ ಮಾಡಿದ್ರೆ ಮತ್ತೆ ನಂಚ್ಕೊಳ್ಳೋದಿಕ್ಕೆ ಏನಾದ್ರೂ ನಾನು ಬರೀ ಸಾಂಬಾರ್ ಇದ್ದಾಗ ನಂಚ್ಕೊಳ್ಳೋದಿಕ್ಕೆ ಆತರ ಎಲ್ಲ ಮಕ್ಳು ಕೇಳ್ದಾಗ ಏನ ದಿಢೀರ್ ಅಂತ ಮಾಡ್ಕೊಡಕ್ಕೆ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಈಸಿಯಾಗೂ ಆಗುತ್ತೆ. ಮಾಡಿ ಸ್ನೇಹಿತರೆ, ನನ್ನ ವಿಡಿಯೋ ನೋಡಿದಕ್ಕೆ